ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ಅಗೈನ್ ಮತ್ತೆ ಕಾಂತಾರದ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಕಾಂತಾರ ಸಿನಿಮಾ ಮೊದಲನೇ ವಾರನೇ 509 ಕೋಟಿ ಗಳಿಸಿದೆ. ಹಲವು ದಾಖಲೆಗಳನ್ನು ಪುಡಿ ಮಾಡಿ ಹೊಸ ಮೈಲಿಗಲನ್ನು ಸಿನಿಮಾ ಸ್ಥಾಪಿಸಿದೆ. ಆದರೆ ಇದರ ಹಿಂದಿನ ಶ್ರಮ, ಇದರಿಂದ ಎಫರ್ಟು ಹೊಂಬಾಳೆ ಫಿಲಮ್ಸ್ ಹಾಗೆ ರಿಷಬ್ ಶೆಟ್ಟಿ ಹಾಗೂ ತಂಡದ್ದು. ಈ ಒಂದು ವಾರದಿಂದ, ಕಳೆದ 2-3 ವಾರಗಳಿಂದ ಇದನ್ನೆಲ್ಲವನ್ನೂ ಮಾತಾಡಿದ್ದೀವಿ, ಇದನ್ನೆಲ್ಲ ನೋಡಿದ್ದೀವಿ. ಸಿನಿಮಾ ನೋಡಿದವರು ಕೂಡ ಅದನ್ನು ಪ್ರಿಸೈಸ್ ಮಾಡಿ ಮಾತಾಡ್ತಿರೋವಂಥದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಆದರೆ ಇಲ್ಲೊಂದು ನನ್ನ ಗಮನಕ್ಕೆ ಬಂದದ್ದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನೋ ಒಂದು ವಿಚಾರಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ರಿಷಬ್ ಶೆಟ್ಟಿ ಅವ್ರ ಬಗ್ಗೆ. ರಿಷಬ್ ಶೆಟ್ಟಿ ಒಬ್ಬ ಸಾಮಾನ್ಯ, ಸುಮಾರು ಕೆಲಸಗಳನ್ನು ಅವ್ರು ಮಾಡಿ ಸಿನಿಮಾಗೆ ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಅದು ಸಿನಿಮಾಗೆ ಬಂದ ಮೇಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ, ಅಸೋಸಿಯೇಟಾಗಿ ವರ್ಕ್ ಮಾಡಿ, ಬರವಣಿಗೆಯಲ್ಲಿ ತೊಡಗಿಸ್ಕೊಂಡು ಸಾಕಷ್ಟು ಸಿನಿಮಾ ರಕ್ಷಿತ್ ಶೆಟ್ಟಿ ಆ್ಯಂಡ್ ಆ ತಂಡಗಳ ಜೊತೆಗೆ ಕೆಲಸ ಮಾಡಿದಂಥವ್ರು ರಿಷಬ್ ಶೆಟ್ಟಿ. ಅದೆಲ್ಲವೂ ನಿಮ್ಗೆ ಗೊತ್ತಿದೆ. ಸೊ ಒಬ್ಬ ಡೈರೆಕ್ಟ್ರಾಗಿ ಅವರು ಸುಮಾರು ಸಿನಿಮಾಗಳನ್ನು ಮಾಡ್ತಾರೆ. ಕೆಲವೊಂದು ವಿಫಲ ಆಗುತ್ತೆ, ಆದರೆ ಕಿರಿಕ್ ಪಾರ್ಟಿ ಅನ್ನೋ ಒಂದು ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ಅಲ್ಲಿಂದ ಆಚೆಗೆ ಅವರು ತಗೊಳ್ಳುವಂತಹ ನಿರ್ಧಾರಗಳು, ಅವ್ರು ಮಾಡುವಂತಹ ಕಥೆಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಅದಾದ ಮೇಲೆ ಅವರು ಕಾಂತಾರ ಮಾಡುವಂಥದ್ದು. ಅಂದರೆ ಈ ಒಂದು ಇದರಲ್ಲಿ ಅವರು ನಟನಾಗಿ ಬೆಲ್ ಬಾಟಮ್ ಮಾಡ್ತಾರೆ. ಹಾಗೆ ಲಾಕ್ಡೌನಲ್ಲಿ ಹೀರೋ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರ ತಂಡನ ಕಟ್ಕೊಂಡು ಈ ರೀತಿಯಾಗಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದು, ಬೇರೆ ಬೇರೆ ರೀತಿಯಾದಂಥ ಸಿನಿಮಾಗಳನ್ನು ಮಾಡುವಂಥ ಒಂದು ಸಿನಿಮೋತ್ಸಾಹದಲ್ಲಿ ಅವರು ಕೆಲಸವನ್ನು ಮಾಡ್ತಿರ್ತಾರೆ. ಹಾಗೆ ಮಾಡಿಕೊಂಡು ಬರ್ತಾ ಕಾಂತಾರ ಸಿನಿಮಾವನ್ನು ಅವರೇ ನಟಿಸಿ, ನಿರ್ದೇಶನದ ಜೊತೆಗೆ ನಟಿಸಿ ಒಂದು ಸಿನಿಮಾನ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಇದ್ರ ಮೇಲೆ ತುಂಬ ದೊಡ್ಡ ನಿರೀಕ್ಷೆ ಇರಲ್ಲ, ಆದರೆ ಆ ಅನಿರೀಕ್ಷಿತವೇ ತುಂಬ ದೊಡ್ಡ ಇತಿಹಾಸವನ್ನು ಸೃಷ್ಟಿಸುವಂಥ ಒಂದು ಸನ್ನಿವೇಶವನ್ನು ಆ ಸಿನಿಮಾ ತಂದುಕೊಡುತ್ತೆ, ಅದು ಮಾಡುತ್ತೆ, ಇತಿಹಾಸ ನಿರ್ಮಿಸುತ್ತೆ. ಸೊ ಅದಾದ ಮೇಲೆ ಕಾಂತಾರ ಪ್ರೀಕ್ವಲ್ನ ಕಾಂತಾರ ರೂಪದಲ್ಲಿ ಇವಾಗ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಇನ್ನೊಂದು ಇತಿಹಾಸವನ್ನು ಬರೆದಿದೆ. ಇಲ್ಲಿ ನಾನು ಗಮನಿಸಿದಂಥ ವಿಷಯ ಏನಪ್ಪ ಅಂತಂದರೆ, ನೀವು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಇವತ್ತಿಗೆ ನೋಡ್ತಿರೋದಾದರೆ ಪ್ಯಾನ್ ಇಂಡಿಯಾ ಡೈರೆಕ್ಟರ್ಗಳು ಒಂದಷ್ಟು ಜನ ಇದ್ದಾರೆ, ಪ್ಯಾನ್ ಇಂಡಿಯಾ ಹೀರೋಗಳು ಒಂದಷ್ಟು ಜನ ಇದ್ದಾರೆ. ಆದರೆ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಅಂತ ನೀವು ಗಮನಿಸೋದಾದರೆ ರಿಷಬ್ ಶೆಟ್ಟಿ ಮಾತ್ರ ಸಿಗ್ತಾರೆ. ನಾನು ಇದನ್ನು ಗಮನಿಸಿ ಇವತ್ತು ಹೀಗೆ ಈ ಸಿನಿಮಾದ ವಿಚಾರವಾಗಿ ಒಂದಷ್ಟು ಪಾಯಿಂಟ್ಸ್ನ ಮಾಡ್ಕೋಬೇಕಾದ್ರೆ, ಹೌದಲ್ವಾ, ಈ ರಿಷಬ್ ಶೆಟ್ಟಿ ಡೈರೆಕ್ಷನ್ ಜೊತೆಗೆ ಹೀರೋ ಆಗಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸದ್ದು ಮಾಡ್ತಿದ್ದಾರೆ, ಅಷ್ಟು ದೊಡ್ಡ ಸ್ಥಾನಮಾನಕ್ಕೆ ಹೋಗಿ ನಿಂತಿದ್ದಾರೆ ಅಂತಂದರೆ ಹೆಮ್ಮೆ ಅಲ್ವಾ ಇದು? ಈ ವಿಷಯ ನಿಮ್ಗೆ ಹೇಳಲೇಬೇಕಲ್ವ ಅಂತ ಅನಿಸಿ ನಾನು ಈ ವಿಷಯ ಹೇಳ್ತಾ ಇದ್ದೀನಿ. ನೋಡಿ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾನ ಡೈರೆಕ್ಟ್ ಮಾಡೋದು ಬರೀ ಡೈರೆಕ್ಷನ್ ಮಾಡ್ಕೊಳ್ಳೋದಕ್ಕೇ ಅಷ್ಟು ದೊಡ್ಡ ಸಾಹಸ ಮಾಡಬೇಕು, ಅಷ್ಟು ಟೈಮ್ ತೊಗೋಬೇಕು, ಅಷ್ಟು ವರ್ಕ್ ಇರುತ್ತೆ, ಅಷ್ಟು ದೊಡ್ಡ ತಂಡವನ್ನು ಕಟ್ಕೊಂಡು ಅದನ್ನು ಸಾಧಿಸಿ ತೋರಿಸೋಂಥದ್ದಕ್ಕೆ ನಿಲ್ಲಬೇಕಾಗತ್ತೆ. ಅದಕ್ಕೆ ನಿಮಗೆ ರಾಜಮೌಳಿ ಅವರು ಸಾಕ್ಷಿಯಾಗಿರ್ಬೋದು, ಪ್ರಶಾಂತ್ ನೀಲ್ ಅವರಾಗಿರ್ಬೋದು, ಅಟ್ಲಿ ಅವರಾಗಿರ್ಬೋದು, ಸುಕುಮಾರ್ ಆಗಿರ್ಬೋದು, ಲೋಕೇಶ್ ಕನಕರಾಜ್ ಆಗಿರ್ಬೋದು. ಅಂದರೆ ನೀವು ಯಾವುದೇ ಪ್ಯಾನ್ ಇಂಡಿಯಾ ಡೈರೆಕ್ಟರ್ಗಳನ್ನು ನಾವು ತೊಗೊಳ್ಳೋ ಥರದ್ದಾದರೆ ಅವರು ಅದಕ್ಕೆ ಆದಂಥ ಪ್ರಿಪ್ರೇಷನ್ನು, ದೊಡ್ಡ ತಂಡ, ಅದಕ್ಕೆ ದೊಡ್ಡ ಹೀರೋ. ಸೊ ಆ ಹೀರೋಗೆ ಮಾಡುವಂಥ ಸಿನಿಮಾ, ಸೊ ಅದೇ ದೊಡ್ಡ ಪ್ರಾಸೆಸ್ಸು ಮತ್ತು ದೊಡ್ಡ ತಂಡನ ಕಟ್ಕೊಂಡು ಸಾಕಷ್ಟು ವರ್ಷಗಳು ಅದರ ಮೇಲೆ ಶ್ರಮ ಹಾಕಿ, ಅಷ್ಟು ಜಾಣ್ಮೆಯಿಂದ, ತಾಳ್ಮೆಯಿಂದ, ಶ್ರದ್ಧೆಯಿಂದ ಸಿನಿಮಾ ಮಾಡಿ ಅದನ್ನು ಅಷ್ಟು ದೊಡ್ಡದಾಗಿ ಪಬ್ಲಿಸಿಟಿ ಮಾಡಿ ತಂದಿಡುವಂಥ ಕೆಲಸವನ್ನು ಮಾಡಿರೋದು ನಾವೆಲ್ಲ ನೋಡಿದ್ದೀವಿ. ಆದರೆ ಅವರೇ ಡೈರೆಕ್ಟ್ ಮಾಡಿಕೊಂಡು, ಅವರೇ ನಾಯಕ ನಟನಾಗಿ ನಟಿಸಿ, ಇಷ್ಟು ದೊಡ್ಡ ಕ್ಯಾನ್ವಾಸನ್ನು, ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಅದನ್ನು ಅಷ್ಟೇ ವಿಶ್ವಾಸದಲ್ಲಿ ಸಿನಿಮಾನ ಮಾಡಿ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಿಲ್ಲ, ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ. ಅದು ಅದ್ವಿತೀಯ ಸಾಧನೆ ಅಂತಂದರೆ ತಪ್ಪಾಗಲ್ಲ. ಸೊ ಆ ಒಂದು ಸಾಧನೆಗೆ ರಿಷಬ್ ಶೆಟ್ಟಿ ಅವರು ಭಾಜನರಾಗಿದ್ದಾರೆ. ಸೊ ಅವ್ರು ನಿಜವಾಗ್ಲೂ ಅಭಿನಂದನೆಗಳು. ಹಾಗೆಯೇ ಕನ್ನಡ ಪಿಕ್ಚರ್ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ರೀಸೆಂಟ್ ಟೈಮ್ಸಲ್ಲಿ, ಈ ಒಂದು 2-3 ದಶಕದಲ್ಲಿ ಈ ರೀತಿಯಾದಂತಹ ಸಾಹಸವನ್ನು ಯಾವುದೇ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಮಾಡಿದ್ದು ನಾನು ನೋಡಿಲ್ಲ. ಸೊ ರೀಸೆಂಟ್ಲಿ ರಿಷಬ್ ಶೆಟ್ಟಿ ಆ ಒಂದು ಸಾಧನೆಯನ್ನು ಮಾಡಿದರೆ, ಅದು ಬಿಸ್ನೆಸ್ ವೈಸು 1000 ಕೋಟಿ ಮುಟ್ಟುವಷ್ಟರ ಮಟ್ಟಿಗೆ ಒಂದು ಸಿನಿಮಾನ ಮಾಡ್ತಾರೆ. ಅದು ಎಲ್ಲ ಭಾಷಿಕರನ್ನು, ಇಡೀ ದೇಶದ ಎಲ್ಲ ಪ್ರೇಕ್ಷಕರನ್ನು, ಎಲ್ಲ ವರ್ಗದ ಪ್ರೇಕ್ಷಕರನ್ನು, ಎಲ್ಲ ಭಾಷೆಯ ಪ್ರೇಕ್ಷಕರನ್ನು ತನ್ನತ್ತ ಸೆಳೆಯುವಂಥದ್ದು, ಅವರೆಲ್ಲರನ್ನೂ ಮೆಚ್ಚಿಸುವಂಥದ್ದು ಕೆಲಸ ಇದೆಯಲ್ಲ, ಅಷ್ಟು ಸುಲಭ ಅಲ್ಲ. ಆದರೆ ರಿಷಬ್ ಶೆಟ್ಟಿ ಈ ಒಂದು ಕೆಲಸ ಮಾಡೋದಕ್ಕೆ, ಸೊ ನನಗೆ ಒಂದು ಕಡೆಗೆ ಈ ಎಲ್ಲ ಪ್ಯಾನ್ ಇಂಡಿಯಾ ಡೈರೆಕ್ಟರ್ಗಳ ಜೊತೆಗೆ ಡೈರೆಕ್ಟರ್ ಆಗಿ ಗುರುತಿಸ್ಕೊಳ್ಳೋದ್ರ ಜೊತೆಗೆ ಎಲ್ಲ ಪ್ಯಾನ್ ಇಂಡಿಯಾ ಹೀರೋಗಳ ಜೊತೆಗೆ ತಾನೂ ಒಬ್ಬ ಪ್ಯಾನ್ ಇಂಡಿಯಾ ಹೀರೋ ಅಂತ ಗುರುತಿಸ್ಕೊಳ್ತಿರೋ ರೀತಿ ನಿಜಕ್ಕೂ ಅಭಿನಂದನಾರ್ಹ. ಹಾಗೆ ಇನ್ನೊಂದು ಸಲ ಈ ಒಂದು ಚಿತ್ರಕ್ಕೆ, ರಿಷಬ್ ಶೆಟ್ಟಿಗೆ ರಾಷ್ಟ್ರ ಪ್ರಶಸ್ತಿ ಸಲ್ಲುವಂತಹ ಎಲ್ಲ ಅರ್ಹತೆಯೂ ಇದಕ್ಕಿದೆ, ಇವರಿಗಿದೆ. ಪ್ರಶಸ್ತಿಗಳು ಬಿಡಿ, ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ. ಅಂದರೆ ಪ್ರಶಸ್ತಿಗಳು ತೊಗೊಳ್ಳೋದಿಲ್ಲ, ಬಟ್ ಜನರು ಕೊಡುವಂಥ ಪ್ರಶಸ್ತಿಗಿಂತ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಅಂತಹ ಪ್ರಶಸ್ತಿ ಆಲ್ರೆಡಿ ರಿಷಬ್ ಶೆಟ್ಟಿಗೆ ಸಿಕ್ಕಿದೆ. ಈ ಸಿನಿಮಾಗೆ ಇವರಿಗೆ ಯಾವ ಥರ ಪ್ರಶಸ್ತಿಗಳು ಕೊಟ್ಟರು ಕಡಿಮೆನೇ ಅಂತ ನನ್ನ ಭಾವನೆ.
ಸೊ ಖಂಡಿತವಾಗಲೂ ಕನ್ನಡದ ವಿಚಾರಕ್ಕೆ, ಕನ್ನಡ ಚಿತ್ರರಂಗದ ವಿಚಾರಕ್ಕೆ ಈ ಕ್ಷಣಕ್ಕೆ ನಿಜವಾಗ್ಲೂ ಕನ್ನಡಿಗರಾಗಿ ನಾವೆಲ್ಲ ಹೆಮ್ಮೆ ಪಡುವಂತಹ ಒಂದು ಪ್ರತಿಭೆ ರಿಷಬ್ ಶೆಟ್ಟಿಯಾಗಿ ಬೆಳಗ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ಸಂಗತಿ, ಹೆಮ್ಮೆಯ ಸಂಗತಿ. ರಿಷಬ್ ಅವರ ಮುಂದಿನ ಹಾದಿಯು ಹೀಗೆ ಇರಲಿ, ಈ ರೀತಿಯಾದಂಥ ಪ್ರಯತ್ನಗಳು ನಿರಂತರವಾಗಿರಲಿ. ಅವರಲ್ಲಿ ಇರುವಂತಹ ಸಿನಿಮೋತ್ಸಾಹದ ಆ ಒಂದು ದಾಹ ಇನ್ನಷ್ಟು ಆಗಲಿ. ಹಾಗೆಯೇ ಈ ಒಂದು ಸಕ್ಸಸ್ಸು, ಈ ಒಂದು ಲಕ್ಸುರಿಯಸ್ನೆಸ್ ಬಂದ ಮೇಲೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಯೋಚನೆಗಳು ಬರ್ಬೋದು, ಪ್ರಯೋಗಗಳು ಬರ್ಬೋದು. ಅದು ಬೇರೆ ಥರನೇ ಇರಲಿ. ಅಂದರೆ ನಾನು ಹೇಳ್ತಾ ಇರೋ ರೀತಿ ಅಂತಂದರೆ ಈ ರೀತಿಯಾದಂಥ ಹಸಿವು, ಸಿನಿಮಾ ಹಸಿವಾಗೇ ಅದು ಪರಿಣಮಿಸಲಿ, ಇನ್ನೂ ದೊಡ್ಡದಾಗಿ ವಿಶ್ವಮಟ್ಟದಲ್ಲಿ ಸಿನಿಮಾಗಳನ್ನು ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ರೀಸೆಂಟ್ ಎಕ್ಸಾಂಪಲ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಆ ಒಂದು ಹಾದಿಯಲ್ಲಿದ್ದಾರೆ. ಅವರು ಬಂದಿದ್ದು ಕೂಡ ಇದೇ ರೀತಿಯಾಗಿ. ಆದರೆ ಅವರು ನಿಂತ್ಕೊಂಡಂಥ ರೀತಿ, ಆ ನಿಂತ್ಕೊಂಡು ಹೆದರಿಸಿದಂಥ ರೀತಿ, ಕನ್ನಡ ಚಿತ್ರರಂಗದಲ್ಲೇ ನಿಂತು ಅಷ್ಟನ್ನು ಕಟ್ಟದಂಥ ರೀತಿ, ಮೊದಲಿಗೆ ಕನ್ನಡ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾವನ್ನು ಪರಿಚಯಿಸಿದಂತಹ ಹೀರೋ ಆ್ಯಂಡ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಸಿನಿಮಾಗಳು ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸಿದಂಥ ಹೀರೋ ಆ್ಯಂಡ್ ವರ್ಲ್ಡ್ ಲೆವೆಲ್ಗೆ ಮೊದಲನೇ ಹೆಜ್ಜೆ ಇಟ್ಟು ವರ್ಲ್ಡ್ ಇಸ್ ಮೈ ಟೆರಿಟರಿ ಅಂತ ಹೇಳ್ತಿರುವಂತಹ ಹೀರೋ. ಸೊ ಇವರೆಲ್ಲರೂ ನಮ್ಮವರು, ಕನ್ನಡದವರು. ಕನ್ನಡದಲ್ಲಿ ಈ ರೀತಿಯಾದಂತಹ ಹೀರೋಗಳು, ಈ ರೀತಿಯಾದಂಥ ಟೆಕ್ನಿಷಿಯನ್ಸು, ಈ ರೀತಿಯಾದಂಥ ಪ್ರೊಡಕ್ಷನ್ ಹೌಸ್ ಇರೋದು ನಮ್ಮೆಲ್ಲರಿಗೂ ಖುಷಿಯಾದಂಥ ಸಂಗತಿ. ಈ ಒಂದು ಸಂದರ್ಭದಲ್ಲಿ ನವಂಬರ್ ಬರ್ತಾ ಇದೆ, ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಸಿನಿಮಾ ಸಂಭ್ರಮಕ್ಕೆ ನಮ್ಮವರು ಸಾಕ್ಷಿಯಾಗಿರೋದು ನಮಗೆ ಹೆಮ್ಮೆಯ ಸಂಗತಿ. ಕನ್ನಡ ಪಿಕ್ಚರ್ ಈ ಒಂದು ವಿಚಾರಕ್ಕೆ, ಈ ಒಂದು ಖುಷಿಯ ಸಂದರ್ಭದಲ್ಲಿ ಇವರೆಲ್ಲರಿಗೂ ಅಭಿನಂದಿಸ್ತಾ ಇದೆ. ನಮಸ್ಕಾರ.